ಒಂದೇ ರಾತ್ರಿ ಸುರಿದಂತಹ ಮಳೆ, ಆ ಮಳೆಗೆ ಬೆಂಗಳೂರಿನ ಹಲವು ಭಾಗಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅದರಲ್ಲಿ ಒಂದು ಕುಮಾರಸ್ವಾಮಿ ಲೇಔಟ್. ಕುಮಾರಸ್ವಾಮಿ ಲೇಔಟ್ಗೆ ಮಳೆ ಕಂಟಕ. ಮಳೆಗೆ ಮೋರಿಗಳು ಉಕ್ಕಿ ಹರಿದಿದ್ದಾವೆ. ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ಮಾತ್ರ ಅಲ್ಲ, ಮೋರಿ ನೀರು ಕೂಡ ನುಗ್ಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮಳೆಗೆ ಕುಮಾರಸ್ವಾಮಿ ಲೇಔಟ್ನ ದೃಶ್ಯ ಹೇಗಿದೆ ಅಂತ. ಮೋರಿಗಳು ಉಕ್ಕಿ ಹರಿದಿದ್ದಾವೆ. ನೀರು ಮನೆಗಳಿಗೆ ನುಗ್ಗಿದೆ. ಜನ ರಾತ್ರಿ ಇಡೀ ಜಾಗರಣೆ ಮಾಡಿ ಆ ನೀರನ್ನ ಆಚೆ ಹಾಕೋದ್ರಲ್ಲೇ ಕಳೆದಿದ್ದಾರೆ. ಹೈರಾಣ ಹೋಗಿದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಜನ. ಲೇಔಟ್ ತುಂಬ ನೀರೋ ನೀರು. ಮಳೆಗೆ ಕೋರಮಂಗಲ ಅಲ್ಲೋಲ ಕಲ್ಲೋಲವಾಗಿದೆ. ಎನ್ಎ ಚೇಂಬರ್ಸ್ ಬಿಲ್ಡಿಂಗ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇಲ್ಲಿ 50ಕ್ಕೂ ಹೆಚ್ಚು ಬೈಕ್ಗಳು ಮುಳುಗಡೆಯಾಗಿದ್ದಾವೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಲಾಗಿದ್ದಂತಹ ವಾಹನಗಳ ಸ್ಥಿತಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. 50ಕ್ಕೂ ಹೆಚ್ಚು ಬೈಕ್ಗಳು. ಕೋರಮಂಗಲದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮಹಾ ಮಳೆಗೆ ರಸ್ತೆನೇ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಒಂದು ಕಡೆ ಬರಲ್ಲ, ಜನಪ್ರತಿನಿಧಿಗಳು ಕೇಳಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಜನವೇ ತುಂಬಿಕೊಂಡಿದ್ದಂತಹ ಕಸ ಅದನ್ನ ಕ್ಲಿಯರ್ ಮಾಡ್ತಿದ್ದಾರೆ. ರಸ್ತೆ ಯಾವುದೋ, ಚರಂಡಿ ಯಾವುದೋ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ತರ ಆಗಿದೆ. ಬೋಟ್ಗಳನ್ನ ನೋಡ್ತಾ ಇದ್ದೀರಿ. ಸಿಲುಕಿಕೊಂಡಂತಹ ಜನರ ರಕ್ಷಣೆಗೆ ಬೋಟ್ ಬಳಕೆ ಮಾಡಿದ್ದ. ಬೆಂಗಳೂರಿನಲ್ಲಿ ಮಳೆಯ ಅವಾಂತರದ ಕಾರಣದಿಂದಾಗಿ ಕೋರಮಂಗಲದ 6th ಬ್ಲಾಕ್ ಬಿಲ್ಡಿಂಗ್ ಒಂದರಲ್ಲಿ 50ಕ್ಕೂ ಹೆಚ್ಚು ಬೈಕ್ಗಳ ಜಲಾವೃತ ಆಗಿರುವಂತಹ ಘಟನೆ ನಡೆದಿದೆ. ನಾನು ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ. ನೀವು ಪ್ರಸ್ತುತವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದ 6th ಬ್ಲಾಕ್ನಲ್ಲಿರುವಂತಹ ಎನ್ಎ ಚೇಂಬರ್ಸ್ ಎನ್ನುವಂತಹ ಒಂದು ಬಿಲ್ಡಿಂಗ್. ಆ ಬಿಲ್ಡಿಂಗ್ನ ಬೇಸ್ಮೆಂಟ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಇದೀಗ ಸದ್ಯಕ್ಕೆ ಗಮನಿಸಬಹುದು. ಸದ್ಯ ಕೆಳಭಾಗದಲ್ಲಿ ಬೇಸ್ಮೆಂಟ್ನಲ್ಲಿ 50ಕ್ಕೂ ಹೆಚ್ಚು ಬೈಕ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಸದ್ಯ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಈ ಬಿಲ್ಡಿಂಗ್ನಲ್ಲಿ ವಿವಿಧ ಅಂಗಡಿಗಳು, ಮಳಿಗೆಗಳು ಎಲ್ಲವೂ ಇದ್ದಾವೆ. ಅದರಲ್ಲಿ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಅಲ್ಲಿನ ಬೋರ್ಡನ್ನು ಗಮನಿಸ್ತಾ ಹೋಗೋದನ್ನು ನೋಡ್ಬೋದು. ಕೆಲವೊಂದಿಷ್ಟು ಝೊಮ್ಯಾಟೊ, ಸ್ವಿಗ್ಗಿ ಈ ರೀತಿಯಾಗಿ ಡಿಲಿವರಿಯನ್ನ ಮಾಡಿಕೊಂಡು ಜೀವನವನ್ನ ಮಾಡುವಂತಹವರ ಕೆಲವರು ಬಂದು ಬೈಕ್ಗಳು ಕೂಡ ಇದ್ದಾವೆ. ಇವತ್ತು ಕೂಡ ಬೆಳಿಗ್ಗೆ ಸುಮಾರಿಗೆ ಡಿಲಿವರಿ ಕೆಲಸವನ್ನ ಮಾಡೋದಕ್ಕಂತ ಹೇಳಿ ಬಂದು ತಮ್ಮ ಬೈಕ್ಗಳು ಜಲಾವೃತ ಆಗಿರೋದನ್ನ ನೋಡಿ ಅವರೆಲ್ಲರೂ ಕೂಡ ತೆರಳಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. 50ಕ್ಕೂ ಹೆಚ್ಚು ಬೈಕ್ಗಳು ಈ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ನೀವು ನೋಡ್ತಾ ಇರುವಂತಹ ವಿಜುವಲ್ ನಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯ ಕೆಲವೊಂದಿಷ್ಟು ಬೈಕ್ಗಳನ್ನ ಹೊರತೆಗೆಯುವಂತಹ ಕೆಲಸವನ್ನ ಇಲ್ಲಿನ ಸ್ಥಳೀಯರು ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ 50ಕ್ಕೂ ಹೆಚ್ಚು ಬೈಕ್ಗಳು ಇಲ್ಲಿ ಜಲಾವೃತ ಆಗಿದ್ದಾವೆ. ಸದ್ಯ ಈ 6th ಬ್ಲಾಕ್ ರೋಡ್ ಏನಿದೆ ಇದರ ಅಕ್ಕಪಕ್ಕದಲ್ಲಿರುವಂತಹ ಕೆಲವೊಂದಿಷ್ಟು ಡ್ರೈನೇಜ್ಗೆ ಹೋಗುವಂತಹ ರಸ್ತೆ ಪಕ್ಕದ ಹೋಲ್ಗಳನ್ನ ಕೆಲವೊಂದ್ಸಲ ಬ್ಲಾಕ್ ಮಾಡ್ತಾರೆ ಕೆಲವರು. ಆ ಕಾರಣದಿಂದಾಗಿ ಇಲ್ಲಿ ನೀರು ತುಂಬಿಕೊಳ್ಳುವಂತಹ ಕೆಲಸ ಆಗುತ್ತೆ. ಅದೇ ಕಾರಣದಿಂದಾಗಿ ಈ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗಳಾಗಿರ್ಬೋದು, ಹಾಗೆ ಮನೆಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲಾಗಿರ್ಬೋದು, ಜೊತೆಗೆ ರಸ್ತೆಯ ಮೇಲೂ ಕೂಡ ನೀರು ನಿಲ್ಲುವಂತಹ ಕೆಲಸ ಆಗುತ್ತೆ ಎನ್ನುವಂತ ಒಂದು ವಿಚಾರವನ್ನ ಸ್ಥಳೀಯರು ಮಾಹಿತಿ ಆಧಾರದಲ್ಲಿ ಹೇಳ್ತಾ ಇರುವಂತದ್ದು. ಈ ರಸ್ತೆಯು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಸದ್ಯ ಅಲ್ಲಿ ಏನು ಆ ಹೋಲ್ ಏನ್ ನೋಡ್ತಾ ಇದ್ದೀರಾ ಅದರ ಕೆಲವೊಂದಿಷ್ಟು ಆ ತೂಬ್ಗಳನ್ನ ತೆಗೆದಂತಹ ಕಾರಣದಿಂದಾಗಿ ಇಲ್ಲಿನ ರಸ್ತೆಯಿಂದ ನೀರು ಇಳಿದಿದೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಸದ್ಯ 50ಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತ ಆಗಿರುವಂತಹ ಕಾರಣದಿಂದಾಗಿ ಕೆಲವೊಂದಿಷ್ಟು ಕೆಲಸಗಾರರಾಗಿರ್ಬೋದು, ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಡಿಲಿವರಿಯನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಿರುವಂತಹ ಎಲ್ಲರಿಗೂ ಕೂಡ ಬಹುತೇಕವಾದಂತಹ ಸಮಸ್ಯೆ ಸದ್ಯಕ್ಕೆ ಎದುರಾಗಿರುವಂತದ್ದು. ಸದ್ಯ ನೀರು ಸದ್ಯಕ್ಕೆ ತಗ್ಗಿದೆ. ಅಪಾರ್ಟ್ಮೆಂಟ್ ಒಳಗಿನ ನೀರು ತಗ್ಗಿದ ನಂತರ ಬೈಕ್ನ ಹೊರತೆಗುವಂತಹ ಕೆಲಸವನ್ನ ಮಾಡ್ತಾರೆ. ಬಹುತೇಕವಾಗಿ ಎಲ್ಲವೂ ಕೂಡ ಕಿಟ್ಟಿರುವಂತಹ ಸಾಧ್ಯತೆ ಇದೆ. ಇನ್ನು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.